ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕುಂಭ ರಾಶಿಯವರಿಗೆ ಯಾವ ರೀತಿ 2025 ಇರುತ್ತೆ ಅಂತ ಅನ್ನೋದು ಆಗಿರುತ್ತೆ. ಇದು ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಆಗಿರುತ್ತೆ ಈ ಒಂದು ರೀಡಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. 2025 ಎಸ್ಪೆಷಲಿ ಕುಂಭ ರಾಶಿಯವ್ರಿಗೆ ಯಾವುದೆಲ್ಲ ಮೆಸೇಜಸ್ ಇದೆ, ಏಂಜಲ್ಸ್ ಪ್ಲೀಸ್ ಗೈಡ್ ಮಾಡಿ ಕುಂಭ ರಾಶಿಯವ್ರಿಗೆ. ಥ್ಯಾಂಕ್ ಯು. 9 of Cups, 8 of Swords. Okay, thank you. King of Cups, King of Swords and 7 of Pentacles. ಹಣಕಾಸಿನ ವಿಚಾರದಲ್ಲಿ 2024ರಲ್ಲಿ ಏನಾದರೂ ತುಂಬ ಜಾಸ್ತಿ ಏನಾದರೂ ಸಫರ್ ಮಾಡಿದರೆ 2025ರಲ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ಖುಷಿ ವಿಚಾರ. ಓಪನ್ ಮೈಂಡೆಡ್ ಆಗಿ ನೋಡ್ತಾ ಹೋಗಿ, ಸೊ ದಟ್ ನಾನು ಹೇಳುವಂತಹ ಮೆಸೇಜಸ್ಗಳು ನಿಮಗೆ ರೆಸೊನೇಟ್ ಆಗ್ತಾ ಹೋಗುತ್ತೆ. ಕುಂಭರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ, ಯಾವುದೆಲ್ಲ ಗೈಡೆನ್ಸ್ ಇದೆ, ಗ್ರೇಟ್ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ. ಫೈನಾನ್ಷಿಯಲ್, ಓಕೆ, ಫೈನಾನ್ಷಿಯಲಿ ಸ್ವಲ್ಪ ಬ್ಲಾಕ್ ಆಗಿದ್ದೀರಾ 2024ರಲ್ಲಿ. ವುಮೆನ್ ಹೋಲ್ಡಿಂಗ್ಗೆ ಹಾರ್ಟ್ ಬಂದಿದೆ ಆ್ಯಂಡ್ ದ ಗೇಟ್ ಆ್ಯಂಡ್ ದ ಗಾರ್ಡನ್ ಆ್ಯಂಡ್ ದ ಗೇಟ್ ಬಂದಿದೆ. ವೆರಿ ಗುಡ್ ಕಾರ್ಡ್ಸ್. ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ, ಈ ಒಂದು ವಿಡಿಯೋ ಮುಖಾಂತರ ಏನೆಲ್ಲ ಗೈಡೆನ್ಸ್ ಇದೆ, ಏಂಜಲ್ಸ್ ತಿಳಿಸ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಫೆದರ್, ಓಕೆ, ಫೆದರ್ ಬಂದಿರೋದು, ಜಗ್ ಬಂದಿದೆ. ಓಕೆ, ವಾವ್, 4 leaf clover, ವೆರಿ ಗುಡ್ ಕಾರ್ಡ್. ಈಗಲ್ ಬಂದಿದೆ. ಓಕೆ, ಆ್ಯಂಡ್ ಫ್ಲಾಗ್. ಓಕೆ, 2025ರಲ್ಲಿ ಕುಂಭರಾಶಿಯವ್ರಿಗೆ ಏನೆಲ್ಲ ಏಂಜಲ್ಸ್ ಕಡೆಯಿಂದ ಮೆಸೇಜಸ್ ಇದೆ ಅಂತ ನೋಡೋದಾಗಿರುತ್ತೆ. ಸೊ ಏಂಜಲ್ಸ್ ನಿಮ್ಮ ಕಡೆಯಿಂದ ಏನು ಮೆಸೇಜಸ್ ಇದೆ, ಏನು ಗೈಡೆನ್ಸ್ ಇದೆ 2025ರಲ್ಲಿ ನಮ್ಮ ಚಾನಲ್ನ ಕುಂಭ ರಾಶಿಯವರಿಗೋಸ್ಕರ. ಥ್ಯಾಂಕ್ ಯು. ಇಫ್ ಯು ಬಿಲೀವ್ ಅಂತ ಹೇಳ್ಬಿಟ್ಟು ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಕುಂಭ ರಾಶಿಯವರಿಗೆ 2025 ಹೇಗಿರುತ್ತೆ ಆ್ಯಂಡ್ ಸ್ವಲ್ಪ ಪಾಸ್ಟಲ್ಲಿ ಏನೇನಾಗಿತ್ತು ಅಂತ ಹೇಳ್ಬಿಟ್ಟು ನೋಡೋಣ. 9 of Cups, 8 of Swords, Knight of Cups, King of Swords, 7 of Pentacles. ಫೈನಾನ್ಷಿಯಲ್ ಇಂದು ಸ್ಟಕ್ ಆಗಿರುವಂಥದ್ದು, ವುಮೆನ್ ಹೋಲ್ಡಿಂಗ್ ಎ ಹಾರ್ಟ್ ಆ್ಯಂಡ್ ದ ಗಾರ್ಡನ್ ಆ್ಯಂಡ್ ದಿ ಗೇಟ್. 2024ರಲ್ಲಿ ನಿಮಗೆ ನಿಮ್ಮದೇ ಆದಂತಹ ಏನು ಅಂದ್ಕೊಂಡಿದ್ರೋ ಅದನ್ನು ನೀವು ಸ್ವಲ್ಪ ಮಟ್ಟಿಗಾದರೂ ಸಾಧನೆ ಮಾಡಿದ್ದೀರಾ. ಆ್ಯಂಡ್ ಸ್ವಲ್ಪ ಗೋಲ್ಡನ್ನು ಪರ್ಚೇಸ್ ಕೂಡ ಮಾಡಿದ್ದೀರಾ ನಿಮ್ಮ ಒಂದು ಸೇವಿಂಗ್ಸಲ್ಲಿ, ಅದು ಕೂಡ ಗೊತ್ತಾಗ್ತಾ ಇದೆ. ಆ್ಯಂಡ್ ಕೆಲವೊಂದು ಸರಿ ನಿಮಗೆ ಏನು ಮಾಡಬೇಕು ಅಂತ ಅನ್ನೋ ಒಂದು ಸಿಚುವೇಶನ್ ಬಂದು ನಿಂತಿದೆ. ಕೆಲವೊಂದು ಸರಿ 2024ರಲ್ಲಿ ಎಸ್ಪೆಷಲಿ ಆಗಸ್ಟ್ ಆದಮೇಲೆ ತುಂಬ ಕಟ್ಟು ಹಾಕಿರುವಂತಹ ಒಂದು ಸಿಚುವೇಶನ್ ಆಗಿದೆ. ಅದು ಹೇಗೆ ಬಿಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಕಾಣದೆ ಒಂದು ದಾರಿಯನ್ನು ಹುಡುಕ್ತಾ ಇದ್ದೀರಾ ಅಂತಲೂ ಕೂಡ ಅನಿಸ್ತಾ ಇದೆ.
ಆ್ಯಂಡ್ ಯಾರಿಗೋ ಒಬ್ರಿಗೋಸ್ಕರ ತುಂಬ ನೀವು ವೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕುಂಭ ರಾಶಿಯಲ್ಲಿ ಜಾಸ್ತಿ ನನಗೆ ಇಲ್ಲಿ ಮೆಸೇಜಸ್ ಆಗ್ತಾ ಇರೋದು ದುಡ್ಡಿನ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡಿದ್ದೀರಾ ಅಂತ. ಅಂದರೆ ಫಸ್ಟ್ ಮಂತಲ್ಲಿ ಫಸ್ಟ್ 6 ಮಂತಲ್ಲಾದರೂ ಫೇಸ್ ಮಾಡಿರ್ತೀರಾ, ಇಲ್ಲ ಅಂತ ಅಂದರೆ ಆಫ್ಟರ್ 6 ಮಂತ್ಸಲ್ಲಾದರೂ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರಾ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಯಾರೋ ಆಸ್ತಿಯನ್ನು ನಿಮಗೆ ಕೊಟ್ಟಿರೋದು ಅಥವಾ ಪೂರ್ವಜರ ಒಂದು ಗೋಲ್ಡ್ ನಿಮಗೆ ಸಿಕ್ಕಿರುವಂಥದ್ದು ನಿಮ್ಮ ಲೈಫಲ್ಲಿ 2024ರಲ್ಲಿ ಆಗಿದೆ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಸಮ್ಟೈಮ್ಸ್ ಯಾರಿಗೂ ಇಲ್ಲಿ ಗೋಲ್ಡ್ ಕಳೆದೋಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಗೋಲ್ಡ್ ಆಗಿರ್ಬೋದು, ಒಂದು ಹ್ಯೂಜ್ ಮನಿ, ತುಂಬ ಹ್ಯೂಜ್ ಮನಿ ಇರುವಂಥದ್ದು, ಅದು ಸ್ವಲ್ಪ ಕಾಣೆ ಆಗಿರುವುದು ಕೂಡ ಕಾಣಿಸ್ತಾ ಇದೆ. ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ. ಇದು ಯಾಕಂದರೆ ಜನರಲ್ ರೀಡಿಂಗ್ ಆಗಿರುತ್ತೆ, ಕೆಲವೊಬ್ಬರಿಗೆ ಕೆಲವೊಂದು ಮೆಸೇಜಸ್ ಹೋಗ್ತಾ ಇರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಸಮ್ಟೈಮ್ ನೀವು ಬೇರೆಯವ್ರಿಗೆ ಅವ್ರದ್ದೇ ಆದಂತಹ ವ್ಯಾಲ್ಯೂಗಳನ್ನು ಕೊಡದೇ ಇರಬಹುದು. ಬಟ್ ಆದರೆ ನಿಮ್ಮ ಲೈಫಲ್ಲಿ ಯಾರೆಲ್ಲ ಇದ್ದಾರೋ ಅವ್ರಿಗೆ ಸ್ವಲ್ಪನಾದರೂ ವ್ಯಾಲ್ಯೂನ ಕೊಡಿ, ಸ್ವಲ್ಪ ರೆಸ್ಪೆಕ್ಟ್ನ ಕೊಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುವಂಥದ್ದು. ಆ್ಯಂಡ್ ಖಂಡಿತವಾಗ್ಲೂ ನೀವು ಜಾಸ್ತಿ ಮ್ಯಾನಿಫೆಸ್ಟೇಷನ್ ಮಾಡಿರೋದು ಅಥವಾ ಜಾಸ್ತಿ ನನಗೆ ಬೇಕು ಅಂತ ಅಂದಿರೋದು ಗೊತ್ತಾಗ್ತಾ ಇರೋದು ಈ ಒಂದು ಕಾರ್ಡ್ಸ್ ಮುಖಾಂತರ, ಈ ಒಂದು ಪ್ರೆಸೆಂಟ್ ಒಂದು ಎನರ್ಜಿ ಮುಖಾಂತರ ಏನು ಅಂತಂದರೆ ಮನಿ ರಿಲೇಟೆಡ್ ಆಗಿ ತುಂಬ ಜಾಸ್ತಿ ನೀವು ಮ್ಯಾನಿಫೆಸ್ಟೇಷನ್ನ ಮಾಡಿದ್ದೀರಾ ಕುಂಭ ರಾಶಿಯಲ್ಲಿ. ಆದರೆ ಮುಂಬರುವ ದಿನದಲ್ಲಿ ಮಾತ್ರ ವಂಡರ್ಫುಲ್, ತುಂಬ ಚೆನ್ನಾಗಿದೆ. ಮನಿ ರಿಲೇಟೆಡ್ ಏನೇ ಇದ್ದರೂ ಕೂಡ ಅದು ಸಾಲ್ವ್ ಆಗುತ್ತೆ. ಆ್ಯಂಡ್ ಅಪಾರ್ಚುನಿಟೀಸ್ ತುಂಬ ಬರುತ್ತೆ. ಅಪಾರ್ಚುನಿಟೀಸ್ ಅಂತೂ ತುಂಬ ಚೆನ್ನಾಗಿ ಬರುವಂಥದ್ದು. ಫಾರಿನ್ ರಿಲೇಟೆಡ್ ಆಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಏನಾದರೂ ನಿಮ್ಮ ಹತ್ರ ಅನಿಸಿದರೆ ದಯವಿಟ್ಟು ಅದನ್ನು ಮಾಡಿ. ಆ್ಯಂಡ್ ತುಂಬ ಧೈರ್ಯನೂ ಕೂಡ ತೋರಿಸ್ತಾ ಇದೆ. 2024ರಲ್ಲಿ ನೀವು ತುಂಬ ಧೈರ್ಯದಿಂದ ಒಂದು ಮುನ್ನುಗ್ಗಿರೋದು, ಧೈರ್ಯದಿಂದ ಕೆಲಸವನ್ನು ಮಾಡಿರೋದು, ಆ ಒಂದು ಅಥಾರಿಟಿನ ತೊಗೊಂಡಿದ್ದೀರಾ, ಆ ಒಂದು ರೆಸ್ಪಾನ್ಸಿಬಲ್ನ ತೊಗೊಂಡಿದ್ದೀರಾ. ಆ ಒಂದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಾದರೂ ಆಗಿರ್ಬೋದು, ಆ ಒಂದು ಕರೇಜ್ನೆಸ್ ತುಂಬ ಜಾಸ್ತಿ ಇದೆ. ಕಂಪೇರ್ ಮಾಡಿದ್ರೆ 2023ಗೆ ಕಂಪೇರ್ ಮಾಡಿದರೆ 2024 ತುಂಬ ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗಿ ಇದೆ. ಆ್ಯಂಡ್ ಪ್ರೆಸೆಂಟಾಗಿ ನಾನು ಮಾತಾಡಬೇಕು ಅಂತ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ 2-3 ಮಂತ್ಸಲ್ಲಿ ನಿಮಗೆ ಯಾರಾದರೂ ಹೊಸಬ್ರು ನಿಮಗೆ ಪರಿಚಯ ಆಗಿರೋದು ಕೂಡ ಕಾಣಿಸ್ತಾ ಇದೆ. ಅದು ಎಸ್ಪೆಷಲಿ ಹುಡುಗರಿಗೆ ಲೇಡೀಸ್ ಪರಿಚಯ ಆಗಿರುವಂಥದ್ದು. ಒಂದು ಲೈಫ್ ನಿಮಗೆ ನಂಬಿಕೊಂಡು ಬಂದಿರುವಂಥದ್ದು ನಿಮ್ಮ ಲೈಫಲ್ಲಿ, ಅದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ತುಂಬ ಸ್ಟಕ್ ಅಮೌಂಟ್ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಹತ್ರ ಸ್ಟಕ್ ಆಗಿದೆ, ಅದು ನಿಮಗೆ ಕೊಡ್ತಾ ಇಲ್ಲ, ಬೇಗ ಕೊಡ್ತಾ ಇಲ್ಲ ಅವರು, ಅದು ಕೂಡ ನಮಗೆ ಇಲ್ಲಿ ರೆಸನೇಟ್ ಆಗ್ತಾ ಇರೋದು. ಆ್ಯಂಡ್ ನಿಮ್ಮ ಡೆಸ್ಟಿನೇಷನ್ ಇವಾಗಲೂ ಕೂಡ ಕ್ಲಿಯರ್ ಇಲ್ಲ. ಏನು ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಹೇಳ್ಕೊಂಡಿದ್ದೀರಾ. ಬಟ್ ಆದರೆ ಯಾವುದು ಒಂದು ಗೋಲ್ ಅನ್ನೋದು, ಒಂದು ಡೆಸ್ಟಿನೇಷನ್ ಅನ್ನೋದು ನಿಮ್ಮ ಒಂದು ಕಾರ್ಡ್ಸಲ್ಲಿ ಕುಂಭರಾಶಿಯಲ್ಲಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ಗ್ರೋತ್ ಅಂತೂ ಇದೆ. 2025ಅಲ್ಲಿ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗ್ತೀರಾ, ಗ್ರೋತ್ ಇದೆ. ಆದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ರಿಸ್ಕನ್ನು ತಗೋಬೇಕಾಗುತ್ತೆ. ಏನಾದರೂ ಒಂದು ಮಾಡಬೇಕು ಅಂತ ಅಂದರೆ ಸ್ವಲ್ಪ ರಿಸ್ಕನ್ನು ತಗೋಬೇಕಾಗುತ್ತೆ. ಅದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ಮಾತಾಡ್ತಾ ಇದ್ದೀನಿ. ರಿಸ್ಕ್ ತಗೊಂಡ್ರೆ ಹೆಲ್ತಿ ರಿಸ್ಕ್ ಅಂತ ಹೇಳ್ತೀವಿ. ಓಕೆ, ಆ ಥರದ್ದು ಏನಾದರೂ ನಿಮ್ಮ ಒಂದು ಅಪಾರ್ಚುನಿಟೀಸಿಗೆ ಬಂದರೆ, ಹೆಲ್ತಿ ರಿಸ್ಕ್ ಏನಾದರೂ ಅನಿಸಿದೆ ನಿಮಗೆ, ಒಂದು ಒಳ್ಳೆ ರೀತಿಯ ರಿಸ್ಕ್ ಇದು, ಹೌದು ಇವಾಗ ರಿಸ್ಕ್ ತೊಗೊಂಡ್ರೆ ಮುಂದೆ ನನಗೆ ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಒಂದು ಇಂಟ್ಯೂಷನ್ಸ್ ಏನಾದರೂ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಮುಂದುವರಿಬೋದು ಅದರಲ್ಲಿ. ಆ್ಯಂಡ್ ಏಂಜಲ್ಸ್ಗಳನ್ನು ತುಂಬ ನಂಬ್ತಾ ಇದ್ದೀರಾ. ಇತ್ತೀಚೆಗೆ ಏನಾದರೂ ಫೆದರ್ಸ್ ಏನಾದರೂ ಸಿಕ್ಕಿರೋದು, ಅಥವಾ ಪಾರಿವಾಳ ನಿಮ್ಮ ಮನೆ ಹತ್ರ ಬಂದಿರೋದು, ಅಥವಾ ನೀವು ಪಾರಿವಾಳಗಳಿಗೆ ಊಟ ಹಾಕಿರೋದು, ಆ ಥರದ್ದು, ಅಥವಾ ಫೆದರೇ ನಿಮಗೆ ಸಿಕ್ಕಿರೋದು, ಅಥವಾ ಯಾವುದಾದ್ರೂ ಒಂದು ಡ್ರೆಸ್ ಮುಖಾಂತರ ಬಂದಿರೋದು, ಅಥವಾ ಒಂದು ಪರ್ಸಲ್ಲಿ ಬಂದಿರೋದು, ಅಥವಾ ಏನೇ ಒಂದು ಈ ಕೀ ಚೈನ್ ಅಂತ ಹೇಳ್ತೀವಿ, ಆ ಕೀ ಚೈನಲ್ಲಿ ಫೆದರ್ ಥರದ್ದು ಬಂದಿರೋದು ಕೂಡ ಕಾಣಿಸ್ತಾ ಇದೆ. ಸೊ ಇದು ನಾವು ಒಂದು ಏಂಜಲ್ಸ್ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವೋ, ದೇವತೆ ಕಡೆಯಿಂದ ಅಂತ ಹೇಳ್ತೀವೋ, ಇದೆಲ್ಲ ಒಂದು ಸೈನ್ ಆಗಿರುತ್ತೆ ಅವ್ರದ್ದು ಭೂಮಿ ಮೇಲೆ. ಅವರು ಇದ್ದೀವಿ ಅಂತ ಅನ್ನೋದಕ್ಕೆ ಈ ನಂಬರ್ಸ್ ಆಗಿರ್ಬೋದು, ಅಥವಾ ಈ ಥರ ಫೆದರ್ಸ್ ಆಗಿರ್ಬೋದು,
ಇದೆಲ್ಲ ಒಂಥರ ಸೈನ್ ಇದ್ದಂಗೆ ನಾವು ಇದ್ದೀವಿ ಅಂತ ಅನ್ನೋದಕ್ಕೆ. ಸೊ ಅವ್ರದ್ದು ಬ್ಲೆಸ್ಸಿಂಗ್ಸ್ ಅಂತೂ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಕನ್ಫ್ಯೂಷನ್ಸ್ ಖಂಡಿತ ಇರುತ್ತೆ 2025 ಡಿಸಿಷನ್ ಮೇಕಿಂಗ್ ಮಾಡಲಿಕ್ಕೆ ಆಗದೇ ಇರುವಂತಹ ಸಿಚುವೇಶನ್ ತುಂಬ ಜಾಸ್ತಿ ಬರುತ್ತೆ. ಹಾಗಾಗಿ ನೀವು ಯೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಿ. ಆ್ಯಂಡ್ ತುಂಬ ಟ್ರಬಲ್ ಇತ್ತು, ಕೆಲವೊಂದು ಸರಿ ಇರುತ್ತೆ, ಕೆಲವೊಂದು ಸರಿ ಇರಲ್ಲ. ಕೆಲವೊಂದು ಸರಿ ಚೆನ್ನಾಗಿ ನಡೆಯುತ್ತೆ, ಕೆಲವೊಂದು ಸರಿ ಚೆನ್ನಾಗಿ ನಡೆಯೋಲ್ಲ ಬಿಸ್ನೆಸ್ಸು. ಜಾಬಲ್ಲಿ ಚೆನ್ನಾಗಿ ಬಾಸ್ ಜೊತೆ ಚೆನ್ನಾಗಿರ್ತೀರ, ಇದ್ದಕ್ಕಿದ್ದಂಗ್ಲೇ ಜಗಳ ಆಗುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಆಗುತ್ತೆ. ಬಿಕಾಸ್ ಆಫ್ ರಾಹು ಎಫೆಕ್ಟಿಂದ ಇದು ತೋರಿಸ್ತಾ ಇರೋದು, ಸ್ವಲ್ಪ ರಾಹು ಎಫೆಕ್ಟ್ ಇರೋದ್ರಿಂದ ಈ ರೀತಿ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ತುಂಬ ಇಲ್ಲಿ ಕಾರ್ಡಲ್ಲಿ ಬ್ಲ್ಯಾಕ್ 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 ಎಲ್ಲ ಫಸ್ಟ್ ಕಾರ್ಡಲ್ಲಿ ಏನು ನಾನು ಶೋ ಮಾಡಿದ್ದೀನೋ ಎಲ್ಲದು ಕೂಡ ಜಾಸ್ತಿ ಕಾಣಿಸ್ತಾ ಇರೋದು ಬ್ಲ್ಯಾಕ್ ಬ್ಲ್ಯಾಕ್ ಥರ. ಸೊ ಇಲ್ಲಿ ಇಂಡಿಕೇಶನ್ ಏನು ಮಾಡ್ತಾ ಇದೆ ಅಂತ ಅಂದರೆ, ನೆಗೆಟಿವಿಟಿ ಅಂತ ಅಂದರೆ ಏನು ನಕಾರಾತ್ಮಕ ಯೋಚನೆಗಳನ್ನು ಮಾಡಿ ನಿಮ್ಮ ಒಂದು ಗೋಲ್ನ ತಡೆದಿಡ್ಕೊಳ್ತಾ ಇದ್ದೀರಾ. ಅಯ್ಯೋ ಅದಾಗಲ್ಲ ಬಿಡು, ನಮ್ಮಂಥವ್ರಿಗಲ್ಲ ಬಿಡು ಅದು ಅಂತ ಹೇಳ್ಬಿಟ್ಟು ತಡೆದಿಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಎಸ್ಪೆಷಲಿ ಕುಂಭರಾಶಿಯಲ್ಲಿ ಹೇಳಬೇಕು ಅಂತಂದರೆ ಮೂಲಾಧಾರ ಚಕ್ರ ನಿಮ್ಮದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿರುವಂತಹ ಚಾನ್ಸಸ್ ಕೂಡ ಇದೆ. ಅದಕ್ಕಾಗಿ ಸದ್ಯದ ಒಂದು ಪರಿಸ್ಥಿತಿಗೆ ಮೂಲಾಧಾರ ಚಕ್ರದ ರಿಲೇಟೆಡ್ ಆಗಿ ನೀವು ಬ್ರೇಸ್ಲೆಟ್ಗಳನ್ನು ಉಪಯೋಗಿಸ್ಬೋದು. ಬ್ಲ್ಯಾಕ್ ಟರ್ಮಲಿನ್ ಒಂದು ಬ್ರೇಸ್ಲೆಟ್, ಅದು ಇನ್ನೂ ತುಂಬ ಚೆನ್ನಾಗಿ, ಅಕಸ್ಮಾತ್ ಏನಾದರೂ ಯೂಸ್ ಮಾಡಿದರೆ ಬ್ಲ್ಯಾಕ್ ಟರ್ಮಲಿನ್ ಬ್ರೇಸ್ಲೆಟ್ನ ಯೂಸ್ ಮಾಡಿದರೆ ನಿಮ್ಮ ಎಲ್ಲ ನೆಗೆಟಿವಿಟಿ ಆಗಿರ್ಬೋದು, ನಿಮ್ಮ ಒಂದು ಔರಾ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ, ಅದು ಕೂಡ ಒಂದು ಪ್ರಭಾವಳಿಯಲ್ಲಿ ಒಂದು ಕ್ಲೆನ್ಸ್ ಆಗುವಂಥದ್ದು ಕೂಡ ನೋಡ್ತೀವಿ. ಸೊ ಯಾವಾಗ ಕ್ಲೆನ್ಸ್ ಆಗುತ್ತೋ ಮನಿ ಫ್ಲೋ ಆಗುವಂಥದ್ದು ನೋಡ್ತೀವಿ. ಖಂಡಿತವಾಗ್ಲೂ 2025 ಮನಿ ಅಂತೂ, ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತೂ ಸಾಲ್ವ್ ಆಗೇ ಆಗುತ್ತೆ. ಆಗಲೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜಾಬ್ ಸಿಕ್ಕಿರುವಂಥದ್ದು, ಏನೋ ಒಂದು ಕಡೆ ಒಂದು ಖುಷಿ ವಿಚಾರ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಟ್ ಅದೇ ಕಂಟಿನ್ಯೂ ಆಗಬೇಕು ಅಂತ ಅಂದರೆ ನಿಮ್ಮ ಕಡೆಯಿಂದನೂ ಕೂಡ ಎಫರ್ಟ್ ಬೇಕಾಗುತ್ತೆ. ಓಕೆ. ಆ್ಯಂಡ್ ಟ್ರಾವೆಲಿಂಗ್ ಮಾಡುವಂತಹ ಒಂದು ಜಾಸ್ತಿ ತೋರಿಸ್ತಾ ಇದೆ. ಎಜುಕೇಷನಲ್ಲಿ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರಾ. ಪಾರ್ಕ್ಗಳಲ್ಲಿ ಜಾಸ್ತಿ ಕಾಲ ಕಳಿಬೇಕು. ಫ್ಲವರ್ಸ್ಗಳನ್ನು ನೋಡಿದರೆ ಇಷ್ಟ ಆಗುತ್ತೆ. ಫ್ಲವರ್ಸ್ ಇರುವಂತಹ ಪಾರ್ಕ್ಗಳನ್ನು ಹೋಗಿ ವಿಸಿಟ್ ಮಾಡುವಂಥದ್ದು ಆಗಿರುತ್ತೆ. ಆ್ಯಂಡ್ ಆಲ್ರೆಡಿ ಮಾಡಿರ್ತೀರ, ಪ್ಲ್ಯಾನ್ ಮಾಡಿರ್ತೀರ, ಈ ಒಂದು ಊರಿಗೆ ಹೋಗಬೇಕು ಮಾಡಬೇಕು ಅಂತ ಆಲ್ರೆಡಿ ಪ್ಲ್ಯಾನಲ್ಲಿರುತ್ತೆ. ಇಲ್ಲ ಅಂದರೆ ಅದನ್ನು ಮುಗಿಸಿರ್ತೀರ. 2024 ಇತ್ತೀಚಿನ ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರಲ್ಲಿ ನಿಮ್ಮ ಒಂದು ಇನ್ನು ಈ ಡಿಸೆಂಬರ್ ನಡೀತಾ ಇದೆ. ಸೊ ಫಸ್ಟ್ ವೀಕಲ್ಲಿ ನೀವೆಲ್ಲಿಗಾದರೂ ಹೋಗಿ ಬಂದಿರುವಂಥದ್ದು, ಅದು ಫುಲ್ ಒಂದು ಗ್ರೀನ್ರಿ ಸಿಚುವೇಶನ್ ಇರುವಂಥದ್ದು, ಒಂದು ಗ್ರೀನ್ರಿ ನೇಚರ್ ಇದಕ್ಕೆ ಕನೆಕ್ಟ್ ಆಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಯಾರಿಗೆಲ್ಲ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಮದುವೆ ಆಗುವ ಯೋಗ್ಯನೂ ಕೂಡ ಇದೆ. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಪಾಸಿಟಿವ್ನೆಸ್ನ ತೋರಿಸ್ತಾ ಇದೆ. ಇಲ್ಲಿ ಮೇನ್ ಆಗಿ ಸ್ಟಕ್ ಆಗಿರೋದು ಮನಿ ರಿಲೇಟೆಡ್ ಆಗಿ ಸ್ಟಕ್ ಆಗಿರೋದು. ಆ್ಯಂಡ್ ರಿಲೇಷನ್ಶಿಪ್ಪು ಕೂಡ ಓಕೆ ಬಟ್ 50-50 ಇದೆ. ತುಂಬ ಏನೋ ಈ ಕಡೆ ಫುಲ್ ಕೆಟ್ಟದಾಗೂ ಇಲ್ಲ, ತುಂಬ ಒಳ್ಳೆ ರೀತಿಯಿಂದನೂ ಇಲ್ಲ. ಸೊ ಮ್ಯಾನೇಜಬಲ್ ಅಂತ ಅನ್ಬೋದು ರಿಲೇಷನ್ಶಿಪ್ ಬಗ್ಗೆ ಮಾತನಾಡೋದಾದರೆ. ಆ್ಯಂಡ್ ಕೋರ್ಟ್ ಕಚೇರಿಯಲ್ಲಿ ನೀವು ಮಿಂಗಲ್ ಆಗಿದ್ದೀರಾ. ಅಕಸ್ಮಾತ್ ಏನಾದರೂ ಕೋರ್ಟಲ್ಲಿ ಅಥವಾ ಕೋರ್ಟ್ ಕಚೇರಿಯಲ್ಲಿ ಏನಾದರೂ ಕೇಸ್ ನಡೀತಾ ಇತ್ತು ಅಂತ ಅಂದರೆ ಸೆಕೆಂಡ್ ಒಪಿನಿಯನ್ ಏನಾದರೂ ಕೇಳಿ ಮುಂದೆ ಹೊರೆಯೋದು ಕೂಡ ನನಗೆ ಇಲ್ಲಿ ಮೆಸೇಜಸ್ ಚಾನಲ್ ಆಗ್ತಾ ಇದೆ. ಸೆಕೆಂಡ್ ಒಪಿನಿಯನ್ನ ಕೇಳ್ಬೋದು. ಇಲ್ಲ ಅಂತ ಅಂದರೆ ವೆಯ್ಟ್ ಮಾಡಿ, ಅದು ನಿಮ್ಮ ಪರವಾಗಿನೇ ಆಗುತ್ತೆ. ಪೇಷನ್ಸ್ ಇಲ್ಲಿ ಇಂಪಾರ್ಟೆಂಟ್. ಆ್ಯಂಡ್ ಮೋಸ ಹೋಗೋದು ಸಹಜ 2025. ಯಾಕಂದರೆ 7 ಆಫ್ ಪೆಂಟಿಕಲ್ಸ್ ಯಾವಾಗಲೂ ಕೂಡ ದುಡ್ಡಿನ ವಿಷಯವನ್ನು ಮಾತನಾಡುತ್ತೆ. ಅದು ಎಸ್ಪೆಷಲಿ ನಿಮ್ಮ ಒಂದು ಕೇರ್ಲೆಸ್ಸಿಂದ ಅದು ಮನಿ ಹೋಗುವಂಥದ್ದು ಕೂಡ ಆಗುತ್ತೆ. ಬಟ್ ಮನಿ ಫ್ಲೋ ಅಂತೂ ಇದೆ. ಸಾಕಷ್ಟು ರೀತಿಯ ಒಂದು ದಾರಿಯಲ್ಲಿ ಮನಿ ಫ್ಲೋ ಆಗುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಎಜುಕೇಷನಲ್ಲಿ ನೀವು ಇನ್ನೂ ಕೂಡ ಓದಬೇಕು ಅಂತ ಅಂದ್ಕೊಂಡಿದ್ರೆ 2025 ಅದು ಆಗುತ್ತೆ. ಆ್ಯಂಡ್ ಕೆಲವೊಂದು ಕೋರ್ಸ್ಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರಾ.
ಅದು ವಾಸ್ತು ರಿಲೇಟೆಡ್ ಆಗಿರ್ಬೋದು, ನ್ಯೂಮರಾಲಜಿ ರಿಲೇಟೆಡ್ ಆಗಿರ್ಬೋದು, ಆಸ್ಟ್ರಾಲಜಿ ರಿಲೇಟೆಡ್ ಆಗಿರ್ಬೋದು, ಪ್ರಾಣಿಕ್ ಹೀಲಿಂಗಲ್ಲಿ ಆಗಿರ್ಬೋದು, ಸೌಂಡ್ ಥೆರಪಿ ಎಲ್ಲಾದರೂ ಆಗಿರ್ಬೋದು, ಯಾವುದೇ ಒಂದು ಸ್ಪಿರಿಚುವಾಲಿಟಿಯಲ್ಲಿರುವ ಒಂದು ಎಜುಕೇಷನ್, ಅದು ಕೂಡ ಎಜುಕೇಷನ್ನೇ ಅಲ್ವಾ, ಒಂದು ನಾವು ಕಲಿತಿದ್ದೀವಿ ಅಂತಂದರೆ ಅದು ಕೂಡ ಎಜುಕೇಷನಲ್ಲೇ ಬರುತ್ತೆ. ಅಕಲ್ಟ್ ಸೈನ್ಸ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ನಿಮಗೆ ಆಸಕ್ತಿ ಏನಾದರೂ ಇತ್ತು ಅಂತಂದರೆ ಅದರಲ್ಲಿ ಕಂಟಿನ್ಯೂ ಆಗ್ಬೋದು. ಯಾಕಂದರೆ ಅದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಗುರುಬಲ ಅಂತ ಏನು ಹೇಳ್ತೀವಲ್ಲ, ಆ ಗುರುಬಲ 2025ರಲ್ಲಿ ಎಸ್ಪೆಷಲಿ ಕುಂಭರಾಶಿಯವರಿಗೆ ತುಂಬ ಜಾಸ್ತಿ ಇದೆ. ಆ್ಯಂಡ್ ನೀವು ಎಲ್ಲೇ ಹೋದರೂ ಕೂಡ ಜಯ ಸಿಗೋದಂತೂ ಖಂಡಿತ, ನೀವು ಯಾವುದೇ ಒಂದು ಇದರಲ್ಲಿ ಜಯ ಸಿಗೋದಂತೂ ಖಂಡಿತ. ಬಟ್ ಆದರೆ ಈ ಒಂದು ಕಾರ್ಡ್ಸಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ತುಂಬ ನೆಗೆಟಿವ್ ಬ್ಲ್ಯಾಕ್ ಕಲರ್ ಬಂದಿರೋದ್ರಿಂದ ಬ್ಲ್ಯಾಕ್ ಟರ್ಮಲಿನ್ ನೀವು ಯೂಸ್ ಮಾಡಿದರೆ ನಿಮಗೆ ಯೂಶ್ವಲಿ ಬ್ಲ್ಯಾಕ್ ಟರ್ಮಲಿನ್ ಮಾಲನೇ ಯೂಸ್ ಮಾಡಿದರೆ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಶನಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೂ ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳು ಆದಷ್ಟು ಬೇಗ ಸಾಲ್ವ್ ಆಗುವಂಥದ್ದು ಕೂಡ ನೋಡ್ತೀವಿ. ಆ್ಯಂಡ್ ನಿಮಗೆ ನ್ಯಾಯ ಸಿಗುವಂಥದ್ದು ಖಂಡಿತ ಆಗುತ್ತೆ. ಅದು ರಿಲೇಷನ್ಶಿಪ್ಪಲ್ಲಿ ಆದರೂ ಆಗಿರ್ಬೋದು, ಅಥವಾ ಜಾಬಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಂಡೆ ಒಂದು ಕೀಳ್ ಲೆವೆಲಲ್ಲಿ ನೋಡಿ ಆ ಒಂದು ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ತಾ ಇಲ್ಲ ಅಂತ ಏನಾದರೂ ಸಫರ್ ಮಾಡ್ತಾ ಇದ್ದರೆ ಅದಕ್ಕೆ ಸರಿಯಾದ ಟೈಮ್ ಬರುತ್ತೆ. 2025ಕ್ಕೆ ನಿಮ್ಮಲ್ಲಿ ಟ್ರಾನ್ಸ್ಫರ್ಮೇಷನ್ನ ತೊಗೊಂಡು ಬರುತ್ತೆ. ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತೀವಲ್ಲ, ಆ ಥರದ್ದು. ಅದು ಆಗಿದ್ದಕ್ಕೇ ಇಷ್ಟು ದಿವಸ ಇಲ್ಲಿದ್ರಿ, ನೆಕ್ಸ್ಟ್ ಇನ್ನೊಂದು ಯೋಚನೆ ಬಂತು, ಅದರಿಂದ ನಿಮಗೆ ಚೆನ್ನಾಗಾಯಿತು, ಆ ರೀತಿ ಆಗುವಂಥದ್ದು ಕುಂಭರಾಶಿಯಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ರೆಡಿ ಲವ್ ಮಾಡ್ತಾ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ, ಲವಲ್ಲಿ ಆಲ್ರೆಡಿ ಇದ್ದೀರಾ. ಆ್ಯಂಡ್ ಆ ಲವ್ ಸಕ್ಸಸ್ ಕೂಡ ಆಗುವಂಥದ್ದು ಅದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಲೆಟರ್ ಬರೆಯೋ ಅಂಥದ್ದು ಹವ್ಯಾಸಗಳು ಜಾಸ್ತಿ ಇದೆ. ಬೇರೆಯವ್ರಿಗೆಲ್ಲ ಈ ಮೆಸೇಜಸ್ಗಳನ್ನು ಮಾಡ್ತೀವಲ್ಲ, ಅದೇ ರೀತಿ ಲೆಟರ್ಸ್ಗಳನ್ನು ಬರೆಯೋದು. ಕೆಲವೊಬ್ಬರು ಆಲ್ರೆಡಿ ಯೂನಿವರ್ಸ್ಗೆ ಲೆಟರ್ಸ್ಗಳನ್ನು ಬರೆದಾಗಿರ್ಬೋದು, ಅಥವಾ ಇನ್ನೊಂದು ಕಡೆ ನಾವು ಮನಿ ರಿಲೇಟೆಡ್ ಆಗಿ ಏನಾದರೂ ಹೇಳೋದಿದ್ರು ಅಂತ ಅಂದರೆ ಅದ್ರ ಬಗ್ಗೆ ಬರೆದಿಡೋದು ಮಾಡೋದು, ಅಫರ್ಮೇಷನ್ಸ್ನ ಬರೆಯೋದು, ಮ್ಯಾನಿಫೆಸ್ಟೇಷನ್ಗಳನ್ನು ಬರೆಯೋದು. ಆಲ್ರೆಡಿ ಜರ್ನಲನ್ನು ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ. ಇತ್ತೀಚಿನ ಈ ಒಂದು ರೀಸೆಂಟ್ ಡೇಸಲ್ಲಿ ಅದನ್ನು ನೀವು ಸ್ಟಾರ್ಟ್ ಮಾಡಿದ್ದೀರಾ. ಅದಕ್ಕೆ ಒಂದು ಶಕ್ತಿ ನಿಮಗೆ ಕಾಪಾಡ್ತಾ ಇದೆ. ಆ ಒಂದು ಶಕ್ತಿ ನಿಮ್ಮನ್ನು ಹಾಗೆ ಕರ್ಕೊಂಡು ಹೋಗುತ್ತೆ. ನನ್ನ ಒಂದು ಆಸೆನೂ ಕೂಡ ಅದೇ, ಆ ಒಂದು ಶಕ್ತಿ ನಿಮ್ಮನ್ನು ಹಾಗೆ ಕರ್ಕೊಂಡೋಗಿ ನಿಮ್ಮ ಒಂದು ಎಲ್ಲ ಕಾರ್ಯಗಳು ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ 4 ಲೀಫ್ ಕ್ಲೋವರ್, ವೆರಿ 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 ಪಾಸಿಟಿವ್, ವೆರಿ ಗುಡ್ ಕಾರ್ಡ್, ವೆರಿ ಗುಡ್ ಕಾರ್ಡ್. ನನಗೆ ಆ್ಯಕ್ಚುಲಿ ಇದು ತುಂಬ ಇಷ್ಟ. 4 ಲೀಫ್ ಕ್ಲೋವರ್ ಎಲೆ ಬಂದಿರೋದು, ಇಟ್ಸ್ ವಂಡರ್ಫುಲ್. ಮನಿ ರಿಲೇಟೆಡ್ ಯೋಚನೆ ಮಾಡಬೇಡಿ 2025ಅಲ್ಲಿ, ಆದರೆ ಮೋಸ ಹೋಗುವಂಥದ್ದು ಚಾನ್ಸಸ್ ಇರುತ್ತೆ, 50-50 ಇರುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ ಯೋಚನೆ ಮಾಡಿ ಬೇರೆಯವ್ರಿಗೆ ಹಣ ಕೊಡೋದು ಆ ಥರದ್ದು ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ರೀತಿಯಿಂದನೂ ಸ್ಟಕ್ ಆಗಿರುವಂತಹ ಮನಿ ನಿಮಗೆ ಕೈ ಸೇರುವಂಥದ್ದು ಜಾಸ್ತಿ ಇದೆ. ಆ್ಯಂಡ್ ರಾಹು ಎಫೆಕ್ಟ್ ಕೂಡ ಇದೆ. ಸೊ ಇಲ್ಯೂಷನ್ಸ್ನ ಕ್ರಿಯೇಟ್ ಮಾಡುವಂಥದ್ದು ಆಲ್ರೆಡಿ ಆಗಿದ್ದು, ಅದು ಇವಾಗ ಸ್ವಲ್ಪ ನಿಧಾನವಾಗಿ ಚೇಂಜ್ ಆಗ್ತಾ ಇದೆ. ಲೈಫ್ ಆಗಸ್ಟ್ ಆದಮೇಲೆ ಸ್ವಲ್ಪ ರೀತಿಯಿಂದ ಒಂದು ಸಮಾಧಾನಕರವಾದ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ. ಬಟ್ ಮುಂದೂ ಕೂಡ ಅದೇ ರೀತಿ ಇದೆ. 2025ಅಲ್ಲಿ ಯಾವುದೇ ರೀತಿಯ ಒಂದು ಯೋಚನೆ ಮಾಡೋದು ಬೇಡ. ಮೋಸ ಹೋಗೋದು ದುಡ್ಡಿನ ವಿಚಾರದಲ್ಲಿ ಅದರದ್ದೊಂದನ್ನೇ ನೆನ್ಪಿಟ್ಕೊಂಡ್ರೆ ಅಂತ ಅಂದರೆ ಸಾಕು. ಏನು ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಏನೂ ಪ್ರಾಬ್ಲಮ್ ಏನು ಮಾಡೋದಿಲ್ಲ. ಬಂದರೂ ಕೂಡ ಅಲ್ಪ ಸ್ವಲ್ಪ ಬರುತ್ತೆ, ಬಟ್ ಆದರೆ ಅದು ಹಾಗೆ ಮ್ಯಾನೇಜಬಲ್ ಆಗಿ ಹೋಗುತ್ತೆ. ಯಾಕಂದರೆ ನಿಮಗೆ ಫೆದರ್ಸ್ ಒಂದು ಕಾರ್ಡ್ ಬಂದಿರೋದ್ರಿಂದ, ಫೆದರ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ಆ ಒಂದು ಅದು ನಾವು ಏಂಜಲ್ಸ್ ಯಾರೆಲ್ಲ ನಮ್ದು ಏಂಜಲ್ಸ್ ಅಂತ ಹೇಳ್ತೀವಿ, ಇದೆಲ್ಲ ನೋಡಿ ಫೇರೀಸ್ ಅಂತ ಹೇಳ್ತೀವಿ. ಆ ಥರದ್ದು ಯಾವುದೋ ಒಂದು ಶಕ್ತಿ, ಒಂದು ಯೂನಿವರ್ಸಲ್ ಎನರ್ಜಿ ಅಂತಲೇ ಅನ್ಬೋದು, ಆ ಎನರ್ಜಿ ನಿಮ್ಮನ್ನು ಕಾಪಾಡ್ತಾ ಇದೆ. ಆ್ಯಂಡ್ ತುಂಬ ಸ್ಟೇಬಲ್ ಆಗಿದ್ದೀರಾ, ತುಂಬ ಡೆಪ್ತಾಗಿ ಯೋಚನೆ ಮಾಡ್ತೀರಾ. ಯಾವುದಾದ್ರೂ ಒಂದನ್ನು ನೀವು ಇಟ್ಕೊಂಡ್ರೆ, ಒಂದು ಸಬ್ಜೆಕ್ಟನ್ನು ತಿಳಿಬೇಕು ಅಂದರೆ ತುಂಬ ಡೆಪ್ತಾಗಿ ಯೋಚನೆ ಮಾಡ್ತೀರಾ. ಆ್ಯಂಡ್ ಈ ಒಂದು ಇವಾಗ ರೆಸನೇಟ್ ಆಗ್ತಾ ಇರೋದು ಏನು ಅಂತಂದರೆ, ಹಿಮಾಲಯಕ್ಕೆ ಹೋಗಬೇಕು ಅಂತ, ಆ ಥರದ್ದು ಗುಡ್ಡ ಪ್ರದೇಶದಲ್ಲಿ ಹೋಗಬೇಕು ಅಂತಲೂ ಕೂಡ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಎಲ್ಲದೂ ಕೂಡ ಆಗಬೇಕು ಅಂತ ಇಲ್ಲ, ಕೆಲವೊಬ್ಬರಿಗೆ ಕೆಲವೊಂದು ಕೂಡ ರೆಸನೇಟ್ ಆಗ್ತಾ ಹೋಗುತ್ತೆ ನಾನು ಹೇಳುವಂತಹ ವಿಷಯಗಳು.
ಸೊ ಕೊನೆಯದಾಗಿ ಏಂಜಲ್ಸ್ ಕಡೆಯಿಂದ ನಮ್ಮ ಇರೋದು ಅಂತಂದರೆ ಇಫ್ ಯು ಬಿಲೀವ್ ಅಂತೇಳ್ಬಿಟ್ಟು, ನೀವು ನಂಬಿಕೆ ಇಟ್ಟು ಏನೇ ಸಾಧನೆ ಮಾಡಿದರೂ ಕೂಡ ಅದು ಆ ಒಂದು ನೀವು ನಂಬಿರುವಂತಹ ದೇವರಾಗಿರ್ಬೋದು, ಅಥವಾ ನಾವು ಕರೆಯುವಂತಹ ಏಂಜಲ್ಸ್ ಆಗಿರ್ಬೋದು, ಅಥವಾ ಯೂನಿವರ್ಸಲ್ ಎನರ್ಜಿ ಅಂತಲೇ ಅನ್ಕೋಬೋದು, ನೀವು ನಂಬಿಕೆ ಇಟ್ಟು ಆ ಒಂದು ಕೆಲಸವನ್ನು ಮಾಡಿದರೆ ಖಂಡಿತವಾಗ್ಲೂ ಆ ಒಂದು ಕೆಲಸ ಸಕ್ಸಸ್ಫುಲ್ ಆಗುತ್ತೆ. ಆ್ಯಂಡ್ ಡಿಸೀಸಲ್ಲಿ ಅಂದರೆ ಆರೋಗ್ಯದ ಬಗ್ಗೆ ನಾನು ಮಾತಾಡ್ತಾ ಹೋದರೆ, ಕೆಲವೊಂದು ಸರಿ ಆರೋಗ್ಯ ಕೆಟ್ಟಿರೋದು ಉಂಟು, ಅದು ಬೇಗ ರಿಕವರಿ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಬಿಲೀವ್ ಮಾಡಬೇಕು, ನಿಮ್ಮ ಒಂದು ಬಾಡಿಯನ್ನು, ನಿಮ್ಮ ಒಂದು ಶರೀರವನ್ನು ಬಿಲೀವ್ ಮಾಡಿ, ಅದು ಹೀಲ್ ಆಗುವ ಒಂದು ಶಕ್ತಿ ಬಾಡಿಗೆ ಇದೆ ಅಂತ ಹೇಳಿಬಿಟ್ಟು ಇಫ್ ಯು ಬಿಲೀವ್ ಅಂತೇಳಿ ಬಂದಿರೋದು. ಸೊ ನೀವೇನಾದರೂ ಬಿಲೀವ್ ಮಾಡಿದರೆ ಆ ಒಂದು ಡಿಸೀಸ್ ಆಗಿರ್ಬೋದು, ಆ ಒಂದು ಆರೋಗ್ಯ ಏನು ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ಆರಾಮಾಗುವಂತಹ ದಿನಗಳು 2025ರಲ್ಲಿ ಬರ್ತಾ ಇದೆ. ಜಾಬ್ ರಿಲೇಟೆಡ್ ಕೂಡ ಅಷ್ಟೇ, ಒಂದು ಬಿಸ್ನೆಸ್ಸಲ್ಲಿ ನೀವು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ರೂ ಕೂಡ, ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಟ್ರಾನ್ಸ್ಪರೆನ್ಸಿ ಇಂಪಾರ್ಟೆಂಟ್. ಟ್ರಾನ್ಸ್ಪರೆನ್ಸಿ ಅಂತ ಅಂದರೆ ಲೀಗಲ್ ಆಗಿ ಎಲ್ಲದನ್ನು ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿ ಅದನ್ನು ಮುಂದುವರಿಯುವಂಥದ್ದು. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಿ ಯಾರು ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಮುಂದುವರೆದ್ರೆ ಕುಂಭರಾಶಿಯವರಿಗೆ 2025 ವಂಡರ್ಫುಲ್. ಆ್ಯಂಡ್ ನೀವು ನಂಬಿಕೆ ಇಡಬೇಕು. ಇಲ್ಲಿ ಇಫ್ ಯು ಬಿಲೀವ್ ಅಂತ ಹೇಳ್ಬಿಟ್ಟು ಯಾಕೆ ಬಂದಿದೆ ಅಂತಂದರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದ್ದು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮೇಲೆ ನೀವೇ ನಂಬಿಕೆ ಇಲ್ಲ ಅಂತ ಅಂದರೆ ಯಾರು ಏನೂ ಕೂಡ ಮಾಡೋಕ್ಕಾಗಲ್ಲ. ನಾವು ಅಥವಾ ಗುರುಗಳು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ದೇವರು ಏನೋ ಒಂದು ಕೊಡ್ತಾ ಇದ್ದಾನೆ ಅಂತ ಅಂದರೆ ಅದನ್ನು ನಾವು ಬಿಲೀವ್ ಮಾಡಬೇಕು, ವಿಶ್ವಾಸದಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು. ಆಗಿದ್ದರೆ ಮಾತ್ರ ಕೆಲಸಗಳು ಆಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ನೀವು ಹೆಲ್ತ್ ರಿಲೇಟೆಡ್ ಆಗಿ ಏನಾದರೂ ಸಫರ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಬಾಡಿಗೆ ಅದರದೇ ಆದಂತಹ ಹೀಲಿಂಗ್ ಪ್ರಾಪರ್ಟೀಸ್ ಆಲ್ರೆಡಿ ಇದೆ. ಅಂದರೆ ಹೀಲಿಂಗ್ ಮಾಡುವಂತಹ ಶಕ್ತಿ ಶರೀರಕ್ಕೆ ಇದೆ. ಅದರದ್ದೇ ಆದಂತಹ ಟೈಮ್ ಬೇಕಾಗುತ್ತೆ. ಹಾಗಾಗಿ ನೀವು ಆ ಒಂದು ಫ್ಲೋ ಅಲ್ಲಿ ನೀವು ಕೂಡ ನಡಿಬೇಕಾಗುತ್ತೆ. ಹಾಗಾಗಿ ಬಿಲೀವ್ ಮಾಡಿ ಅಂತೇಳ್ಬಿಟ್ಟು ಅಂತಾ ಇರೋದು. ಆ್ಯಂಡ್ ಗೋಲ್ಡನ್ನು ಕಳೆದಿದ್ರೆ ಅಥವಾ ದುಡ್ಡು ಏನಾದರೂ ಕಳೆದಿದ್ರೆ ಅದು ಕೂಡ ಸಿಗುವಂತಹ ಚಾನ್ಸಸ್, ಹೈಯರ್ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಕೆಲವೊಂದು ಸರಿ ಯಾರೋ ಒಬ್ಬರು ಇಲ್ಲಿ ಈ ಸ್ಟಾರ್ ಮಾರ್ಕ್ ಆಗಿರುವಂತಹ ಲಾಕೆಟ್ಗಳನ್ನು ನೀವು ವೇರ್ ಮಾಡಿದ್ದೀರಾ ಅಂತಲೂ ಗೊತ್ತಾಗ್ತಿದೆ. ಆ್ಯಂಡ್ ಈ ಫ್ಯಾಷನಬಲ್ ಆಗಿ ಡ್ರೆಸ್ಸಸ್ಗಳನ್ನು ಹಾಕ್ಕೊತೀರಾ ಅದು ಕೂಡ ಗೊತ್ತಾಗ್ತಾ ಇದೆ. ಇಟ್ಸ್ ವೆರಿ ಕಲರ್ಫುಲ್ ಆಗಿರೋದು, ಫ್ಲವರ್ಸ್ ಇರುವಂಥದ್ದು, ಆ ಥರದ್ದು. ಆ್ಯಂಡ್ ನಿಮಗೆ ಒಂದು ಸ್ಪಿರಿಟ್ ಅಂತ ಹೇಳ್ತೀವಿ, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳ್ತೀವಿ. ಸೊ ಅವರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಬಟ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಒಂದೊಂದು ಅನಿಮಲ್ ಸ್ಪಿರಿಟ್ಸ್ ಅಂತ ಇರುತ್ತೆ. ಆ ಒಂದು ಅನಿಮಲ್ ಸ್ಪಿರಿಟ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ, ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ತಾರೆ. ಬಟ್ ಅದು ಕೆಲವೊಬ್ಬರಿಗೆ ಗೊತ್ತಾಗುತ್ತೆ, ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಆ ಥರದ್ದು ಅನಿಮಲ್ ಸ್ಪಿರಿಟ್ಸ್ ನಿಮಗೆ ಹೆಲ್ಪ್ ಆಗಿದೆ. ಸೊ ಅದೆಲ್ಲ ಇವಾಗ ತಕ್ಷಣ ನೀವೇನಾದರೂ ವಿಡಿಯೋ ಇದನ್ನು ನೋಡ್ತಾ ಇದ್ರೆ ನಿಮಗೆ ಅಕಸ್ಮಾತ್ ನಿಮಗೆ ಅನಿಮಲ್ ಸ್ಪಿರಿಟ್ಸ್ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅನಿಮಲ್ ಸ್ಪಿರಿಟ್ಸ್ ಅಂತಂದರೆ ಏನು ಅಂತಲೂ ಗೊತ್ತಿಲ್ಲ ಅಂತಂದರೆ ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಜಸ್ಟ್ ಥ್ಯಾಂಕ್ ಯು ಅಂತ ಹೇಳಿ. ಏನೇ ಒಂದು ನೀವು ನಮಗೆ ಹೆಲ್ಪ್ ಮಾಡಿದ್ದಕ್ಕಾಗಿ, ನನ್ನ ಒಂದು ಸಿಚುವೇಶನನ್ನು ಗ್ರೋತ್ ಮಾಡಿದ್ದಕ್ಕಾಗಿ, ಅಂದರೆ ಒಂದು ಕೆಟ್ಟ ಸಿಚುವೇಶನಿಂದ ಒಳ್ಳೆ ಸಿಚುವೇಶನ್ಗೆ ಒಂದು ಬಿಸ್ನೆಸ್ ಗ್ರೋತ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ಆಗಿರ್ಬೋದು, ಏನೇ ಒಂದು ಗ್ರೋತ್ ಆಗ್ತಾ ಇದೆ, ಒಂದು ಒಳ್ಳೇದಾಗ್ತಾ ಇದೆ ಅಂತ ಅಂದರೆ ಅದಕ್ಕೆ ನೀವೇ ಕಾರಣ ಅಂತ ಹೇಳಿ, ಅದಕ್ಕೆ ಒಂದು ಥ್ಯಾಂಕ್ ಯು ಅಂತ ಹೇಳಿ. ಸೊ ದಟ್ ನಿಮಗೆ ಅವರು ಕನೆಕ್ಟ್ ಆಗಿ ನಿಮ್ಮ ಮುಂದೆ ಗೋಚಾರ ಆಗುವಂಥದ್ದು ಕೂಡ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಕುಂಭರಾಶಿಯವರಿಗೆ. ಕೆಲವೊಬ್ಬರಿಗೆ ಗೊತ್ತಾಗಿರುತ್ತೆ ಅನಿಮಲ್ ಸ್ಪಿರಿಟ್ಸ್ ಬಗ್ಗೆ. ಕೆಲವೊಬ್ಬರಿಗೆ ಕೆಲವೊಂದು ಅನಿಮಲ್ ಸ್ಪಿರಿಟ್ಸ್ ಆಲ್ರೆಡಿ ಹೈಯರ್ ಸ್ಪಿರಿಚುವಾಲಿಟಿಯಲ್ಲಿ ಯಾರೆಲ್ಲ ಇದ್ದೀರೋ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ.
ಸೊ ಯಾರಿಗೆಲ್ಲ ಗೊತ್ತಿಲ್ಲ ಪರವಾಗಿಲ್ಲ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಆಗಿರುವಂತಹ ಎಲ್ಲ ಒಳ್ಳೆಯ ಒಂದು ಸಿಚುವೇಶನ್ಗೆ, ಮದುವೆ ಆಗಿರ್ಬೋದು, ದುಡ್ಡು ಬಂದಿರ್ಬೋದು, ಕೆಲಸ ಸಿಕ್ಕಿರ್ಬೋದು, ಅಥವಾ ಮನೆ ಆಗಿರ್ಬೋದು, ಗೋಲ್ಡ್ ತೊಗೊಳೋದಾದ್ರೂ ಆಗಿರ್ಬೋದು, ಸಿಲ್ವರ್ಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಬಟ್ಟೆಗಳನ್ನು ತೊಗೊಳೋದಾಗಿರ್ಬೋದು, ಏನೇ ಒಂದು ಪಾಸಿಟಿವ್ ವೇಯಲ್ಲಿ ನಾವು ಏನು ಅಂತೀವೋ ಅದು ಎಲ್ಲದಕ್ಕೂ ಕೂಡ ನೀವು ಮಾಡಿಸಿರೋದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಕೃತಜ್ಞತಾ ಭಾವನೆಯನ್ನು ಸಲ್ಲಿಸಿ ನಿಮ್ಮ ಒಂದು ಅನಿಮಲ್ ಸ್ಪಿರಿಟ್ಸ್ಗೆ. ಅದು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಒಂದು ವಿಶ್, ನಿಮ್ಮ ಒಂದು ಏನು ಹೇಳ್ತಿರಲ್ಲ ಗ್ರ್ಯಾಟಿಟ್ಯೂಡ್ನ ತೋರಿಸಿದ್ರೆ ಅವರು ಅದಕ್ಕೆ ರಿಸೀವ್ ಮಾಡುವಂತಹ ಶಕ್ತಿ ಅವ್ರಿಗೆ ಇರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ನೀವು ಕೃತಜ್ಞತೆಯಿಂದ ಇದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ಆದರೆ ಅಂದರೆ ನಾನು ಅನಿಮಲ್ ಸ್ಪಿರಿಟ್ಸ್ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ತೀನಿ, ಸೊ ದಟ್ ನೀವು ಆವಾಗ ನೋಡಿ. ಟೆನ್ಷನ್ ಬೇಡ. ಅನಿಮಲ್ ಸ್ಪಿರಿಟ್ಸ್ ಅಂದರೆ ಏನು, ಅದು ಇದು ಅಂತ ಹೇಳ್ಬಿಟ್ಟು ಟೆನ್ಷನ್ ಏನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಸೇ ಥ್ಯಾಂಕ್ ಯು ಅಷ್ಟೇ. ಓಕೆ, ಆ್ಯಂಡ್ ಇದಾಗಿತ್ತು 2025ನೇ ಒಂದು ಕುಂಭ ರಾಶಿಯವರಿಗೆ ರೀಡಿಂಗ್. ಹೋಗೋಕ್ಕಿಂತ ಮುಂಚೆ ಮತ್ತೆ ನೆನಪಿಸ್ತಾ ಇದ್ದೀನಿ, ಮೋಸ ಹೋಗೋದು ದುಡ್ಡಿನ ವಿಚಾರದಲ್ಲಿ. ಸೊ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಅನ್ಬೋದು ಈ ಕುಂಭರಾಶಿಯವ್ರಿಗೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಾಶಿಯ ಬಗ್ಗೆ ರೀಡಿಂಗ್ನ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದ.